ಎಸ್, ಈಗ ನಮ್ಮ ಜೊತೆ SBM ಮಂಜು ಅವರಿದ್ದಾರೆ. ಒಂದು ರಾಜಕೀಯ ವಿಶೇಷವಾದಂತಹ ವಿಶ್ಲೇಷಣೆಯನ್ನ ಕೇಳಲಿಕ್ಕೆ ಅಂತ ಹೇಳಿ ನಾನು ಬಂದಿದ್ದೀನಿ. ಮನೆಯವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ರಾಜ್ಯ ರಾಜಕಾರಣ ಒಂದ್ ಕಡೆ, ಮೈಸೂರಿನಲ್ಲಿ ಎಲೆಕ್ಷನ್ ನಡೀತಾ ಇಲ್ಲ, ಸಾಕಷ್ಟು ರಸ್ತೆಗಳು ಗುಣಿಮಯ ಆಗಿದೆ, ಈ ತರದ್ದೆಲ್ಲ ಸಮಸ್ಯೆಗಳಿದಾವೆ. ತಾವು ಕಾರ್ಪೊರೇಟರ್ ಆಗಿದ್ದಾಗ ಸಾಕಷ್ಟು ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ರಿ, ಮಾಡ್ತಾ ಇದ್ರಿ, ಅವೆಲ್ಲ ಓಕೆ. ಬಟ್ ಇವಾಗ ಅದು ಯಾವುದು ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ರಿಗ್ರೆಟ್ ಇದೆ? ಖಂಡಿತವಾಗ್ಲೂ ಬೇಸರ ಆಗುತ್ತೆ. ನಾವು ಈ ದೇಶ, ನಮ್ಮ ಏನು ಮೈಸೂರು ಜನ ಟ್ಯಾಕ್ಸ್ ಅನ್ನ ಕಟ್ತಾರೆ, ಪ್ರತಿಯೊಂದರಲ್ಲೂ ಸಹ ಟ್ಯಾಕ್ಸ್ ನೀಟಾಗಿ ಕಟ್ಟುವಂತ ಮೈಸೂರು ನಗರದ ಜನತೆಗೆ ಇವ್ರು ಯಾಕೆ ಈ ಕೆಲಸಗಳನ್ನ, ಅವರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇಲ್ಲ, ಯಾಕೆ ಚುನಾವಣೆಯನ್ನ ಮಾಡ್ತಾ ಇಲ್ಲ? ನಿಜವಾಗ್ಲೂ ಬೇಸರ ಆಗುತ್ತೆ. ಜನ ಬೇಸರ ಮಾಡ್ಕೊಂಡಿದ್ದಾರೆ, ರೊಚ್ಚಿಗೆ ಹೇಳ್ತಾರೆ ಒಂದು ದಿವಸ. ಇವತ್ತಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ, ಚುನಾವಣೆ ಮಾಡಿ, ಈ ಜನರಿಗೆ ಸೇವೆಯನ್ನ ಮಾಡಿ. ಒಂದು ಪ್ಯಾಚ್ ವರ್ಕ್ ನೀವು ಗ್ಯಾರಂಟಿ ಅನ್ಕೊಂಡು ಇಲ್ಲಿಂದ ಹಾಲಿಂದ ಆಲ್ಕೋಹಾಲ್ ತನಕ ಜಾಸ್ತಿ ಮಾಡಿದ್ದೀರಿ. ನೀರು ಬಿಟ್ಟಿಲ್ಲ, ನೀರು ಈಗ ಎಲೆಕ್ಟ್ರಿಸಿಟಿ ಕೊಡ್ತೀನಿ ಅಂತ ಹೇಳಿದ್ದೀರ, ಎಲೆಕ್ಟ್ರಿಸಿಟಿ ಕೊಟ್ಟುಬಿಟ್ಟು ಎಲ್ಲ ರೇಟನ್ನು ಯೂನಿಟ್ಗಳನ್ನ ಜಾಸ್ತಿ ಮಾಡಿದ್ದೀರಿ. ಬಸ್ಸು ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಬಸ್ ದರ ಜಾಸ್ತಿ ಮಾಡಿದ್ದೀರ. ಯುವಕರುಗಳಿಗೆ ಯಾವುದೋ ಯುವ ನಿಧಿ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿವರೆಗೂ ಒಂದು ಕೆಲಸವನ್ನು ಸಹ ನೀವು ಕೊಡ್ತಾ ಇಲ್ಲ. ಮಹಿಳೆಯರಿಗೆ ಏನು ಅಕ್ಕಿ ಕೊಡ್ತೀನಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿನ ಇದ್ರ ಜೊತೆಗೆ ಸೇರಿಸಿ ಅಲ್ಲೂ ಸಹ ಕಟಾವು ಮಾಡ್ತಾ ಇದ್ದೀರಾ. ಇವೆಲ್ಲ ನೋಡ್ತಾ ಇದ್ರೆ ನೀವು ಗ್ಯಾರಂಟಿ ಅನ್ನೋ ಯೋಜನೆಯಲ್ಲಿ ಈ ಅಭಿವೃದ್ಧಿ ಅನ್ನೋದು ಗ್ಯಾರಂಟಿ ಅಂತ ಇಟ್ಕೊಂಡು ಅಭಿವೃದ್ಧಿ ಕೊಂಡಿದ್ದ ಏನೂ ಆಗ್ತಾ ಇಲ್ಲ. ಇನ್ನು ಮೈಸೂರು ಟ್ರಾಫಿಕ್ ಬಗ್ಗೆ ಮಾತಾಡೋದಾದ್ರೆ, ಸಾಕಷ್ಟು ಕಡೆ ಸುಮ್ಮನೆ ಸಿಗ್ನಲ್ಗಳನ್ನ ಹಾಕ್ತಾ ಇದ್ದಾರೆ, ಬಟ್ ಟ್ರಾಫಿಕ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ನಾವು ಈಗಾಗಲೇ ಪ್ರೆಸ್ ಮೀಟ್ ಸಹ ಮಾಡಿದ್ವಿ. ಟ್ರಾಫಿಕ್ ಬಗ್ಗೆ, ಕಾರ್ಪೊರೇಷನ್ ಕೆಲಸದ ಬಗ್ಗೆ ಎಲ್ಲವನ್ನೂ ಸಹ ಪ್ರೆಸ್ ಮೀಟ್ ಮಾಡಿದ್ವಿ. ಇವತ್ತು ಏನಾಗ್ತಾ ಇದೆ, ಟ್ರಾಫಿಕ್ಕು ಸಿಟಿ ಭಾಗದಲ್ಲಿ ಇರುತ್ತೆ, ಬೇಕಾಗುತ್ತೆ. ರಿಂಗ್ ರೋಡಲ್ಲಿ ಯಾಕೆ ನೀವು ಅಷ್ಟೊಂದು ನೀವು ಸಿಗ್ನಲ್ ಲೈಟ್ಗಳನ್ನ ಅಳವಡಿಸಿದ್ದೀರಾ? ನಾವು ರಿಂಗ್ ರೋಡ್ ಮಾಡಿರೋಂಥದ್ದು ಜನ ಆರಾಮಾಗಿ ಹೋಗ್ಲಿ ಅಂತ ಹೇಳಿ ಅಲ್ಲಿ ಟ್ರಾಫಿಕ್ ಎಲ್ಲ ಹೋಗ್ತಾ ಇರ್ತಾರೆ. ನೀವು ಯಾವುದೋ ಒಂದು ಕಾರಣವನ್ನು ಇಟ್ಕೊಂಡು, ಇಲ್ಲ ಅದರಲ್ಲಿ ಏನೋ ಆದಾಯ ಬರೋ ಕಾರಣನೋ ಏನೋ ಗೊತ್ತಿಲ್ಲ, ನೀವು ಟ್ರಾಫಿಕ್ ಸಿಗ್ನಲ್ಗಳನ್ನ ಜಾಸ್ತಿ ಮಾಡಿದ್ದೀರಾ. ಮೈಸೂರಿನಲ್ಲೂ ಅಷ್ಟೇ, ಕೇವಲ ಒಂದು 300 ಮೀಟರ್ಸ್ 400 ಮೀಟರ್ಸ್ ಹೋದ್ರೆ ಒಂದು ಸಿಗ್ನಲ್ಗಳು. ಇದರಲ್ಲಿ ಏನಕ್ಕೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ ಏನು ವಿಚಾರ ಇರ್ಬೋದು ಅಂತ ನಾವಾದ್ರೂ ಭಾವಿಸ್ತೀವಿ. ಮುಂದಿನ ದಿನಗಳು ಅದೆಲ್ಲ ವಿಚಾರ ತಂದು ಹೇಳ್ಬೇಕಾಗುತ್ತೆ. ನೀವು ಈ ಕೂಡಲೇ ಇರುವಂಥ ಟ್ರಾಫಿಕ್ ಸಿಗ್ನಲ್ಗಳನ್ನ ತುಂಬ ನೆಸೆಸಿಟಿ ಇರೋ ಕಡೆ ಹಾಕಿ, ಇಲ್ಲ ಅಂತ ಹೇಳ, ಸುಮ್ಮನೆ ಇಲ್ಲದೇ ಇರೋ ಕಡೆ ಎಲ್ಲ ಅಳವಡಿಸಿರೋದು ಸೂಕ್ತ ಅಲ್ಲ. ನಾನು ಮೈಸೂರು ಜನತೆಯ ಈಗಾಗಲೇ ನೊಂದಿರೋ ವಿಚಾರವಾಗಿ ಹೇಳ್ತಾ ಇದ್ದೀನಿ, ನಗರ ಪಾಲಿಕೆಗೆ ನೀವು ಆಗಲೇ ಹಳ್ಳಗಳನ್ನು ಮುಚ್ಚಿಸಿ, ಸ್ವಚ್ಛತೆ ಬಗ್ಗೆ ಕ್ರಮ ಕೈಗೊಳ್ಳಿ. ಇವತ್ತು ನೀವು ಹೆಲ್ತ್ ಆಫೀಸರ್ ಅಂದರೆ ಯಾರು ಇರಬೇಕು? ಹೆಲ್ತ್ ಆಫೀಸರ್ ಅಂದರೆ ಒಬ್ಬರು ಡಾಕ್ಟರ್ ಇರಬೇಕು. ಕರೆಕ್ಟ್. ಆ ಡಾಕ್ಟರ್ ಜಾಗ ತಗೊಂಡು AEE ಹಾಕ್ತೀರಾ ಅಂದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಹೋಗಿದೆ? ಈಗ ಹೆಲ್ತ್ ಆಫೀಸರ್ ಅಂದರೆ ಒಂದು ಸೊಳ್ಳೆ ಅದರಿಂದ ರೋಗ ಬರುತ್ತದು ಗೊತ್ತಾಗೋದು ಡಾಕ್ಟ್ರಿಗೆ, ಅಥವಾ ಸ್ವಚ್ಛತೆ ಬಗ್ಗೆ ಎಲ್ಲರೂ ರೋಗ ರುಜಿನಗಳು ಬಂದರೆ ಗೊತ್ತಾಗೋದು ಡಾಕ್ಟ್ರಿಗೆ, ಅಥವಾ ಯಾವ್ದಾದ್ರು ನಾಯಿ ಕಡಿತ ಅಥವಾ ಹಂದಿ ದಾಳಿ ಆದರೆ ಗೊತ್ತಾಗೋದು ಡಾಕ್ಟ್ರಿಗೆ. ಎಲ್ಲವೂ ಸಹ ಡಾಕ್ಟರ್ಗೆ ಸಂಬಂಧಪಟ್ಟಂತ ವಿಚಾರ ಇದ್ದಾಗ ನೀವು ಅಲ್ಲಿ ತಗೊಬಂದ್ಬಿಟ್ಟು AEE ನೀವು ಡಾಕ್ಟರ್ನ ತೆಗ್ದಿ, ಈ ವ್ಯವಸ್ಥೆ ಎಲ್ಲೋ ಗೊತ್ತಾ ಇದೆ, ನಗರ ಪಾಲಿಕೆ ಎಲ್ಲೋ ಗೊತ್ತಾ ಇದೆ, ಏನಿದು ವ್ಯವಸ್ಥೆ ಅಂತ ನನಗೆ ಒಂಥರ ಇದೇನಪ್ಪ ಇದು, ನಾವು ಎಲ್ಲಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಕಬ್ಬಣದ ಅಂಗಡಿಯಲ್ಲಿ ನೋಡಕ್ಕೆ ಕೆಲಸ ಅನ್ನೋ ರೀತಿ ಆಗ್ತಾ ಇದೆ. ಇದನ್ನ ನಾವು ಆಗ್ಲೇ ಅದನ್ನ ಪ್ರೆಸ್ ಮೀಟ್ ಮಾಡಿ ಇಲ್ಲಿವರೆಗೂ ಚೇಂಜ್ ಆಗಲಿಲ್ಲ. ಡಾಕ್ಟರ್ ಪಾಪ ಅವ್ರು ಆಗ್ಲೇ ಬೇರೆ ಕಡೆ ಹಾಕಿದ್ರು, ವೆಂಕಟೇಶ್ ಅಂತ ಡಾಕ್ಟರ್ ಇದ್ರು, ಈಗ AEE ಅವ್ರನ್ನ ಹಾಕಿದ್ದಾರೆ. ಅವ್ರಿಗೆ ಏನು ಅರ್ಥ ಆಗುತ್ತೆ ಹೆಲ್ತ್ ಬಗ್ಗೆ? ಎಲ್ಲರೂ ಒಂದ್ ಕಡೆ ಫಾಗಿಂಗ್ ಮಾಡಿಸ್ಬೇಕು, ಸೊಳ್ಳೆ ಔಷಧಿ ಓಡಿಸ್ಬೇಕು. ಈ ಹೆಲ್ತ್ ಬಗ್ಗೆ ಎಲ್ಲ ಕಾಳಜಿ ಇರುವಂಥವ್ರು ಡಾಕ್ಟರ್ ವಿಚಾರ ಬಿಟ್ಟು AEE ಹಾಕಿದ್ದಾರೆ. ಆ ಭಗವಂತನೇ ನಗರ ಪಾಲಿಕೆನ ಕಾಪಾಡಬೇಕು. ಮತ್ತೊಂದು ಕಡೆ ಪ್ರಶ್ನೆ, ಸೂಕ್ಷ್ಮವಾದಂತಹ ಪ್ರಶ್ನೆ ಸರ್. ಈ ಕರ್ವ್ಗಳಿದೆಯಲ್ಲ, ಕ್ರಾಸ್ಗಳಲ್ಲಿ ಸಾಕಷ್ಟು ಮರಳುಮಯ ಆಗಿದೆ, ಕಲ್ಮಯ ಆಗಿದೆ. ಯಾವುದೋ ಕಾರ್ ಏನಾದ್ರು ಹತ್ತು ಅಂತ ಹೇಳಿದ್ರೆ ಪಕ್ಕದಲ್ಲಿ ಬರ್ತಾ ಇರೋ 2 ವೀಲರ್ಗೆ ಎಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ವೆಹಿಕಲ್ ಅಲ್ಲಿ ಓಡಾಡ್ತಾ ಇರ್ತಾರೆ, 2 ವೀಲರ್ಲೇ ಹೆಚ್ಚು ತಾವು ಓಡಾಡೋದು ನಾನು ನೋಡಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ, ಎಷ್ಟು ಅಪ್ರಬುದ್ಧತೆಯಿಂದ ಕಾರ್ಪೊರೇಷನ್ ನಡ್ಕೊಳ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ? ನೋಡಿ, ಯಾವುದೇ ಆದ್ರೂ ಜನಪ್ರತಿನಿಧಿಗಳಿರ್ಬೇಕು. ಜನಪ್ರತಿನಿಧಿಗಳು ಏನು ಮಾಡ್ತಾರೆ, ಕ್ವಶನ್ ಮಾಡಿದಾಗ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಈಗ ಕ್ವಶನ್ ಮಾಡೋಕ್ಕೆ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಅನ್ನೋ ರೀತಿ ನಮ್ಗೆ ಅಲ್ಲಲ್ಲ, ನಾವು ಏನಾಗಿದೆ, ನಾವು ಈಗ ಜನಗಳ ನಾವು ಅಷ್ಟು ಗಲಾಟೆ ಮಾಡಿ ಕೆಲಸ ಮಾಡೋಕ್ಕಾಗಲ್ಲ, ವಿಶ್ವಾಸ ಮಾಡಿಸ್ಬೇಕು. ಅವಾಗ ನಮ್ಗೆ ಅಧಿಕಾರ ಇರುತ್ತೆ, ಹಿಂಗೆ ಮಾಡಿ ಅಂತ ಹೇಳ್ಬೋದು. ಇವಾಗ ನಮ್ಗೆ ಅಧಿಕಾರ ಇಲ್ಲ, ಈ ಸ್ಥಿತಿ ನಾವಿದ್ದೀವಿ.
ಹಾಗಾಗಿ ಚುನಾವಣೆ ನಡೆದ್ರೆ ಪುನಃ ಎಲ್ಲ ನಗರ ಪಾಲಿಕೆಗೆ ಶಕ್ತಿ ಬಂದರೆ ಖಂಡಿತವಾಗ್ಲೂ ಮೈಸೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗುತ್ತೆ. ಆಮೇಲೆ ಯಾರೇ ನಾನಂತಲ್ಲ ಯಾವುದೇ ಕಾರ್ಪೊರೇಟರ್ ಗೆದ್ಮೇಲೆ ಅವ್ರಿಗೊಂದು ಹುಚ್ಚಿರುತ್ತೆ ಈ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ರಿಸ್ಕ್ ತಗೋತಾರೆ, ಮಾಡ್ತಾರೆ. ಅಧಿಕಾರಿಗಳಿಗೆ ಅದಿರಲ್ಲ. ಅವ್ರಿಗೇನಂದ್ರೆ ಅಧಿಕಾರಿಗಳಿಗೆ ಯಾರು ಅಂತ ಅಧಿಕಾರಿ ಅಂತ ಸಾಮಾನ್ಯರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರು ಜನಗಳ ಮಧ್ಯೆ ರೀಚ್ ಆಗೋಕ್ಕಾಗಲ್ಲ. ರೀಚ್ ಆಗಬೇಕಾಗಿರೋರು ಜನಪ್ರತಿನಿಧಿಗಳೇ. ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಬಗೆಹರಿಬೇಕಾದ್ರೆ ಚುನಾವಣೆ ಒಂದೇ ಅಸ್ತ್ರ. ಇನ್ನು ಮೈಸೂರಿನ ವಾರ್ಡ್ಗಳಲ್ಲಿ ಅಂದ್ರೆ ಇವತ್ತ 64 ವಾರ್ಡ್ ಇತ್ತು, ಈಗ ಅದನ್ನ ಡಿಲಿಮಿಟೇಷನ್ ಮಾಡ್ಬೇಕು ಅಂತ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನೋಡಿ, 65 ವಾರ್ಡ್ ಇತ್ತು, ಈಗ ಬೃಹತ್ ಮೈಸೂರು ಮಾಡಕ್ ಹೊರಟಿದ್ದಾರೆ. ಬೃಹತ್ ಮೈಸೂರು ಮಾಡ್ಬೇಕಾದ್ರೆ ಈಗ ಎಲ್ಲ ಬಡಾವಣೆಗಳು, ಹೊಸ ಬಡಾವಣೆಗಳಿಗೆ ಈ ವ್ಯಾಪ್ತಿ ಒಳಗಡೆ ಬರುತ್ತೆ. ಯಾರೋ ಒಬ್ಬ ಲೇಔಟ್ ಮಾಡಿರ್ತಾರೆ ಪುಣ್ಯಾತ್ಮ, ಅವ್ರು ಮಾಡಿರೋಂಥದ್ದು UGD ಮಾಡಿರ್ತಾರೆ, ರೋಡ್ ಮಾಡಿರ್ತಾರೆ, ಪಾರ್ಕ್ ಮಾಡಿರ್ತಾರೆ. ಪಾರ್ಕಲ್ಲಿ ಗಿಡ ನಿಂತಿರಲ್ಲ, ರೋಡ್ಗಳು ಎಷ್ಟೋ ವರ್ಷ ಆಗಿರ್ತದೆ, ಎಲ್ಲ ಹಳ್ಳ ಬಿದ್ದೋಗಿರ್ತದೆ. ನಂತರದಲ್ಲಿ ಬರುವಂತ UGDಗಳು ಯಾವ್ದೋ ಆರೆಂಜ್ ಲೈನ್ ಹಾಕಿರ್ತಾರೆ. ಇವೆಲ್ಲ ಆದಾಗ ಈ ಬೃಹತ್ ಮೈಸೂರು ಆಯ್ತಾ ಇದ್ದಂಗೆನೆ ಯಾರೋ ಚುನಾವಣೆ ಆಗುತ್ತೆ, ನನಗೆ ಪ್ರತಿನಿಧಿಗಳು ಹೋಗ್ತಾರೆ. ಅಷ್ಟು ಅಭಿವೃದ್ಧಿ ಮಾಡ್ಬೇಕಾದ್ರೆ, ಒಂದು ಪಾರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ಪಾತ್ವೆ ಆಗ್ಬೇಕು, ನಂತರ ಗಿಡಗಳು ನೆಡಬೇಕು, ನೆಕ್ಸ್ಟ್ ಲೈಟ್ಗಳು ಬೇಕು, ಆ ನಂತರದಲ್ಲಿ ಅಭಿವೃದ್ಧಿಗಳಾಗಬೇಕು. ಈ ರೀತಿ ಇದ್ದಾಗ ಜನಗಳಿಗೆ ಇವನ್ನೆಲ್ಲ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಬಹಳ ಕೆಲಸ ಹಿಡಿಯುತ್ತೆ. ಇದಕ್ಕೆ ದುಡ್ಡು ಬೇಕು. ಎಷ್ಟು ಬೇಕು ದುಡ್ಡು? ಮಿನಿಮಮ್ ಒಂದು 3-4 ಸಾವಿರ ಕೋಟಿ ದುಡ್ಡು ಬೇಕು ಬೃಹತ್ ಮೈಸೂರು. ₹1 ಇಟ್ಟಿಲ್ಲ. ಇವರು ಯಾವ್ದಾದ್ರು ಬಡ್ಜೆಟ್ ಅಲ್ಲಿ ಇಟ್ಟಿದಾರ? ಇಲ್ಲ. ಅದ್ಯಾವ್ದೋ ಮೂಡದಲ್ಲಿ 300 ಕೋಟಿ 400 ಕೋಟಿನ ಮೀಸಲು ಇಟ್ಟಿದ್ದೀನಿ ಅಂತಾರೆ. ಆ 300-400 ಕೋಟಿ ತಗೊಂಡು ಬೃಹತ್ ಮೈಸೂರು ಮಾಡಕ್ಕಾಗತ್ತ? ಇವ್ರಿಗೆ ಇವ್ರಿಗೆ ಯಾವಾಗ ಲೆಕ್ಕದಲ್ಲಿದ್ದಾರೆ, ಇವ್ರು ಯಾವಾಗ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ, ನಂಗೆ ನಿಜವಾಗ್ಲೂ ಅರ್ಥ ಆಯ್ತಾ ಇಲ್ಲ. ಇವತ್ತು ಮೈಸೂರು ಸಿಟಿನೇ ಡೆವಲಪ್ ಮಾಡೋದೇ ಕಷ್ಟ ಆಗ್ಬೋದಿದೆ. ಇನ್ನೆಲ್ಲ ಬೃಹತ್ ಸೇರಿಸ್ಕೊಂಡು ಅದು ಯಾವ ರೀತಿ ಮಾಡ್ತಾರೋ, ಯಾವ ರೀತಿ ಕೆಲಸ ನಿರ್ವಹಿಸ್ತಾರೋ ಆ ಭಗವಂತನಿಗೆ ಗೊತ್ತು.